ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರವೀಣ ಫ್ರೆಂಡ್ಸ್. ಇವತ್ತು ನಾನು ಗಣಪತಿ ಡೆಕೋರೇಷನ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾದ್ರೆ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ತುಂಬ ಸರಳವಾಗಿದೆ, ಆರಾಮಾಗಿ ಹಾಫ್ ಆನ್ ಅವರಲ್ಲೆಲ್ಲ ಮಾಡ್ಕೋಬೋದು. ಅಷ್ಟೊಂದು ಈಸಿ ಇದೆ ಅಂತಲೇ ಹೇಳ್ಬೋದು. 2 ಸ್ಯಾರಿ ಇದ್ದರೆ ಸಾಕು, ಆರಾಮಾಗಿ ಈ ಥರ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ನೋಡಿ, ಮೊದಲನೇದಾಗಿ ನಾನಿಲ್ಲಿ 2 ಸೈಡು ಮೊಳೆ ಹೊಡೆದ್ಬಿಟ್ಟು ಅಲ್ಲಿ ನಾನು ಒಂದು ದಾರನ ಕಟ್ಕೊಂಡಿದ್ದೀನಿ. ಗಟ್ಟಿಯಾಗಿರಬೇಕು ಆ ಥರ ಒಂದು ದಾರನ ಕಟ್ಕೊಳ್ಳಿ. ದಾರ ಅಂದರೆ ದಾರ ಅಲ್ಲ, ಹಗ್ಗ, ಗಟ್ಟಿಯಾಗಿರೋ ಹಗ್ಗನ ಕಟ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಲೈಟ್ ಸರನ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ನಾವಿನ್ನ ಮಾಡ್ಕೋಬೇಕು. ಆಮೇಲೆ ನೋಡಿ, ನಾನಿಲ್ಲಿ ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಸ್ಯಾರಿನ ಈ 2 ಸೈಡ್ನೂ ನಾವು ಸರಿಯಾಗಿ ಫೋಲ್ಡ್ ಮಾಡಿ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಆಮೇಲೆ ನಾನು 2 ಸೈಡನ್ನು ಸ್ಯಾರಿ ಪಿನ್ನ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಯಾಕೆಂದರೆ 2 ಆ ಕಡೆ ಈ ಕಡೆ ಆದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಸ್ಯಾರಿ ಪಿನ್ನ ಯೂಸ್ ಮಾಡ್ಕೊತಾ ಇದ್ದೇನೆ. ಹಾಗೆ ನೋಡಿ, ನಾನಿಲ್ಲಿ ಇನ್ನೊಂದು ಸ್ಯಾರಿನ ತೊಗೊಂಡಿದ್ದೀನಿ. ಇನ್ನೊಂದು ಸ್ಯಾರಿ ಬಂದು ಇದು ಫುಲ್ ಪ್ಲೈನ್ ಇದೆ. ಸ್ಯಾರಿ ನಮಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ಕಾಂಬಿನೇಷನಲ್ಲಿ ತೊಗೋಬೋದು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಸ್ಯಾರಿ ತೊಗೊಂಡು ಸ್ಯಾರಿನ ನಾನು 2 ಸೈಡ್ನೂ ಹಾಕ್ಕೊತಾ ಇದ್ದೇನೆ. 2 ಸೈಡು ಹಾಕ್ಕೊಂಡು ನಾನಿಲ್ಲಿ ನೋಡಿ ಪ್ಲೇಟ್ನ ಮಾಡ್ಕೊತಾ ಇದ್ದೇನೆ. 2 ಸೈಡಲ್ಲೂ ನೋಡಿ ಈ ಥರ ನಾವಿಲ್ಲಿ ಸೆಟ್ನ ಮಾಡ್ಕೋಬೇಕಾಗುತ್ತೆ ಸ್ಯಾರಿನ. ನೋಡಿ, ಸ್ಯಾರಿ ನಿರಿಗೆನ ನಾವು ಹೆಂಗೆ ಸ್ಯಾಟ್ರೇಟ್ ಮಾಡ್ಕೊತೀವೋ ಹಂಗೆ ನಾವಿಲ್ಲಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ನೀಟಾಗಿ ಮಾಡ್ಕೋಬೋದು. ಸ್ಯಾರಿ ಕಾಂಬಿನೇಷನು ನಾವು ಯಾವ್ದು ಬೇಕಾದರೂ ತೊಗೋಬೋದು, ಯಾವ್ದು ಸೆಟ್ ಆಗುತ್ತೆ ಅನಿಸುತ್ತೋ ಆ ಥರ ತೊಗೋಬೋದು. ನೋಡಿ, 2 ಕಡೆನೂ ನಾವಿಲ್ಲಿ ಈ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನಾವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸೆಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ಮರಿಗೋಲ್ಡ್ ಹಾರನ್ನು ತೊಗೊತಾ ಇದ್ದೇನೆ, ಚೆಂಡು ಹೂವಿನ ಹಾರನ್ನು ತೊಗೊತಾ ಇದ್ದೇನೆ. ನೋಡಿ, ಈ ಥರ ನಾವಿಲ್ಲಿ ಒಂದು ಸೈಡಲ್ಲಿ ತುಂಬ ಫುಲ್ಲು ಲಾಸ್ಟಿಗೂ ಅಲ್ಲ, ತುಂಬ ಮೇಲೇನೂ ಅಲ್ಲ, ನೋಡಿ ಮುಕ್ಕಾಲು ಅಂತಲೇ ಅಂದ್ಕೊಳ್ಳಿ, ಅಲ್ಲಿ ನಾವು ಈ ಥರನ ಕಟ್ಕೋಬೇಕಾಗುತ್ತೆ. ನೋಡಿ, ನಾವಿಲ್ಲಿ ಹಾರ ತೊಗೊಂಡು ಈ ಥರ ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. 2 ಸೈಡು ಕಟ್ಕೋಬೇಕಾಗುತ್ತೆ. ಈ ಥರ ಹಿಡಿದ್ಬಿಟ್ಟು ನಾವು ಈ ಥರ ನೋಡಿ ಈ ಥರ ಕಟ್ಕೋಬೇಕಾಗುತ್ತೆ. ಈ ಥರ ಕಟ್ಟಿದರೆ ಲುಕ್ಕೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಯೆಲ್ಲೋ ಮತ್ತು ರೆಡ್ ಕಲರ್ನ ತೊಗೊಂಡಿದ್ದೀನಿ. ಆರೆಂಜು ಹಾಗೆಯೇ ಯೆಲ್ಲೋ ಕಲರ್ನೂ ತೊಗೋಬೋದು. ಯಾವ ಕಲರ್ ಇರುತ್ತೋ ಆ ಕಲರ್ನೇ ತೊಗೊಂಡ್ರೆ ಆಗುತ್ತೆ. ಆಮೇಲೆ ನೋಡಿ, ನಾನಿಲ್ಲೊಂದು ಯೆಲ್ಲೋ ಕಲರ್ ತೊಗೊತಾ ಇದ್ದೇನೆ. ಇಲ್ಲಿ ಯೆಲ್ಲೋ ಕಲರು ಈ ಥರ ನಾನಿಲ್ಲಿ ಕಟ್ತಾ ಇದ್ದೇನೆ. ಇದಕ್ಕೆ ನಾನಿಲ್ಲಿ ಸ್ಯಾರಿ ಪಿನ್ನ ಬಳಸ್ತಾ ಇದ್ದೇನೆ. ಸ್ಯಾರಿ ಪಿನ್ನಲ್ಲಿ ಹಾಕಿ ಕಟ್ತೇ ಇದ್ದರೆ ಇದು ನಿಲ್ಲಲ್ಲ ಅಂತಲೇ ಹೇಳ್ಬೋದು. ದಾರದಲ್ಲೂ ಅಷ್ಟು ಸರಿಯಾಗಿ ನಿಲ್ಲಲ್ಲ ಅಂತಲೇ ಹೇಳ್ಬೋದು. ಸ್ಯಾರಿ ಪಿನ್ ಯೂಸ್ ಮಾಡೋದು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದಿನ ಫುಲ್ಲು ಅಥವಾ 2 ದಿನ 3 ದಿನ ಇರಬೇಕಾಗುತ್ತೆ ಅಲ್ವ ಮಂಟಪ, ಅದಕ್ಕೋಸ್ಕರ ಸ್ಯಾರಿ ಪಿನ್ನ ಯೂಸ್ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಈ ಥರ ಹಾರನ ತೊಗೊಂಡಿದ್ದೀನಿ. ಈ ಥರ 2 ಕಡೆಗೂ ನಾನಿಲ್ಲಿ ನೋಡಿ ಹಾಕ್ತಾಯಿದ್ದೇನೆ. ಇದಕ್ಕೂ ಸಹ ನಾನಿಲ್ಲಿ ಸ್ಯಾರಿ ಪಿನ್ನ ಯೂಸ್ ಮಾಡಿ ನಾನಿಲ್ಲಿ ಹಾಕ್ತಾಯಿದ್ದೇನೆ. ಯಾಕೆಂದರೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ಯಾರಿ ಪಿನ್ನ ಹಾಕ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ಬೋದು. ನೋಡಿ, ಇದೆಲ್ಲನೂ ನಾವು ಹೊಸ್ದಾಗಿ ತರಬೇಕು ಅಂತಲೇ ಇಲ್ಲ, ಇರುತ್ತೆ, ಒಂದು ಸರಿ ತಂದಿಟ್ಕೊಂಡ್ರೆ ಸಾಕಾಗುತ್ತೆ. ಆರಾಮಾಗಿ ನಾವಿಲ್ಲಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ಒಂದು ಸರಿ ತಂದರೆ ನಾವು ಇದನ್ನು ಸುಮಾರು ಒಂದು 2-3 ವರ್ಷ ಎಲ್ಲ ಬಳಸ್ಬೋದು. ನಾವು ಹೆಂಗೆ ಇಟ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ತುಂಬ ಅಂದರೆ ತುಂಬ ಈಸಿಯಾಗೆ ಮಾಡ್ಕೊಳ್ಳೋಂಥ ಡೆಕೋರೇಷನ್ ಅಂತಲೇ ಹೇಳ್ಬೋದು. ಎಷ್ಟು ಸಿಂಪಲ್ ಆಗಿದೆ, ಅರ್ಧ ಗಂಟೆನೂ ಬೇಡ ಅಂತಲೇ ಹೇಳ್ಬೋದು ಈ ಥರ ಡೆಕೋರೇಷನ್ನಿಗೆ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕು ಶೇರು ಕಮೆಂಟು ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್ ಫ್ರೆಂಡ್ಸ್.